ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 73. ತನ್ನ ಮುಂದಿದ್ದ ವ್ಯಕ್ತಿಯನ್ನು ಕಂಡವಳು ಒಂದು ಕ್ಷಣ ತನ್ನ ಕಣ್ಣನ್ನು ತಾನೇ ನಂಬದಾದಳು. ಇಷ್ಟು ದಿನ ಗೋಪಿನಾಥ್ರವರು ಅವಳನ್ನು ಕಡೆಗಣಿಸಿ ಸ್ತುತಿಗೆ ಹೆಚ್ಚು ಪ್ರೀತಿ ತೋರುವಾಗ, ಅವಳನ್ನು ಹೆಚ್ಚು ಕಾಳಜಿ ಮಾಡುವಾಗ, ತನಗೆ ತಂದೆಯಿಂದ ಸಿಗದ ಪ್ರೀತಿ ಕಾಳಜಿ ತನ್ನ ತಂಗಿಗೆ ಸಿಗುತ್ತಿದೆ ಎಂದು ಅವಳ ಮನದಲ್ಲಿ ಅಸೂಯೆ ಮೂಡುತ್ತಿತ್ತು. ತಾನು ಅವರ ಮಾತನ್ನು ಕೇಳಲಿಲ್ಲ, ಅವರ ಇಚ್ಛೆಯಂತೆ CA ಆಗಲಿಲ್ಲ ಎಂಬ ಕಾರಣಕ್ಕೆ ಈ ರೀತಿ ತನ್ನನ್ನು ಕಡೆಗಣಿಸುತ್ತಿದ್ದಾರೆ ಎಂಬ ನೋವು ಅವಳ ಮನದಲ್ಲಿತ್ತು. ಅದೇ ಅಸೂಯೆ ಹಾಗೂ ನೋವಿನಿಂದ ಅವರ ಜೊತೆ ಪ್ರತಿದಿನವೂ ಜಗಳ ಮಾಡುತ್ತಿದ್ದಳು. ಮನಸ್ಸಿನಲ್ಲಿ ತಂದೆ ಎಂಬ ಪ್ರೀತಿ ಗೌರವ ಅವರ ಮೇಲಿದ್ದರೂ ಅದನ್ನು ಹೊರಗೆ ತೋರಗೊಡಲಾರಳು ಅವಳು. ತಂದೆ ಅದ್ರತ್ ಜೊತೆ ತನ್ನ ಮದುವೆಯಾಗುವಂತೆ ಒತ್ತಾಯ ಮಾಡಿದಾಗ ತಾನವನ ಮೊದಲ ಆಯ್ಕೆ ಅಲ್ಲ ಎಂಬ ಕಹಿ ಅವಳ ಮನದಲ್ಲಿದ್ದರೂ, ತನ್ನ ಮನ ಬಯಸಿದ ಹುಡುಗನವ, ತಾನವನನ್ನು ಮದುವೆಯಾದ ನಂತರವಾದರೂ ತನ್ನ ತಂದೆ ತಾನವರ ಮಾತು ಕೇಳಿದೆ ಎಂದು ತನಗೆ ಪ್ರೀತಿ ಕಾಳಜಿ ತೋರುವರು ಎಂಬ ಪುಟ್ಟ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಳು ಅವಳು. ಆದರೆ ಮದುವೆಯ ನಂತರವೂ ಗೋಪಿನಾಥ್ರವರ ಧೋರಣೆ ಬದಲಾಗಲಿಲ್ಲ. ಹೆಸರು ಕೂಡ ತಿಳಿಯದ ಈ ಊರಿಗೆ ಬಂದು ಹೇಡಿಯಂತೆ ಬದುಕುವ ಈ ಜೀವನ ಬೇಕಿತ್ತೇ ತನಗೆ ಎಂದು ಎಷ್ಟೋ ಸಾರಿ ಅಂದುಕೊಂಡಿದ್ದಾಳವಳು. ಆಗ ಪ್ರತಿ ಸಾರಿಯೂ ತನ್ನ ತಂದೆಯ ಮುಖವೇ ಅವಳ ಕಣ್ಮುಂದೆ ಬರುತ್ತಿತ್ತು. ಅವಳು ಅವರನ್ನು ನೆನೆಯದ ದಿನವಿರಲಿಲ್ಲ. ಅವರೊಬ್ಬರನ್ನೇ ಅಲ್ಲ, ತನ್ನ ತವರು ಮನೆಯವರನ್ನೆಲ್ಲ ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಳವಳು. ಹಿಂದಿನ ದಿನದ ಅದ್ರತ್ನ ವರಸೆ ನೋಡಿ ಇನ್ಯಾವತ್ತೂ ತಾನು ತನ್ನ ಅಪ್ಪ ಅಮ್ಮನನ್ನು, ತನ್ನ ತವರು ಮನೆಯವರನ್ನು ನೋಡಲಾರನೇನೋ ಎಂದನಿಸಿತ್ತು ಅವಳಿಗೆ. ಆದರೆ ಈಗ ತನ್ನ ತಂದೆಯನ್ನು ಕಂಡಾಗ ಅಹಂ ಮರೆತು ಪುಟ್ಟ ಹುಡುಗಿಯಂತೆ ಪಪ್ಪ ಎಂದವಳೆ ಅವರ ಎದೆಗೊರಗಿದಳು. ಹೆಚ್ಚು ಭಾವುಕರಾಗದ ಗೋಪಿನಾಥ್ರವರು ಕೂಡ ಇಂದು ಹನಿಗಣ್ಣಾದರು. ಅವಳು ಯಾವತ್ತೂ ಅವರನ್ನು ಅಪ್ಪಿಕೊಂಡವಳಲ್ಲ. ಅವಳ ಭಾವನೆಗಳನ್ನು, ಅವಳ ಪ್ರೀತಿಯನ್ನು ತೋರ್ಪಡಿಸಿದವಳಲ್ಲ. ಇಂದು ತನ್ನ ಅಹಂ ಮರೆತು ತಮ್ಮನ್ನು ಪ್ರೀತಿಯಿಂದ ಅಪ್ಪಿದ್ದಾಳೆ. ಇಷ್ಟು ವರ್ಷ ಕಳೆದುಕೊಂಡ ಮಗಳ ಪ್ರೀತಿ ಈಗ ಸಿಕ್ಕಿದೆ. ನೋವಲ್ಲೂ ನಕ್ಕ ಗೋಪಿನಾಥ್ರವರು ಅಕ್ಕರೆಯಿಂದ ಮಗಳ ತಲೆನೇವರಿಸಿದರು. ಪಪ್ಪ, ಐ ಮಿಸ್ ಯು ಸೋ ಮಚ್ ಎಂದವಳು ಅತ್ತಾಗ, ಬೇಗ ರೆಡಿಯಾಗು ಮಗಳೇ, ನಾವೀಗಲೇ ನಮ್ಮ ಮನೆಗೆ ಹೋಗೋಣ ಎಂದಾಗ ತಕ್ಷಣ ಅವರ ಮುಖವನ್ನು ನೋಡಿದಳು. ಅವರು ಪ್ರೀತಿಯಿಂದ ಮಗಳೇ ಎಂದಾಗ ತನ್ನ ಕಿವಿಯನ್ನು ತಾನೇ ನಂಬದಾದಳು. ತಮ್ಮ ಮಾತಿಗೆ ಅವಳು ಏನು ಪ್ರತಿಕ್ರಿಯೆ ನೀಡದ ಕಾರಣ, ಬೇಗ ರೆಡಿಯಾಗೋ ಪುಟ್ಟ, ಮಮ್ಮಿ ನಿನಗೋಸ್ಕರ ಕಾಯ್ತಿದ್ದಾಳೆ ಮತ್ತೊಮ್ಮೆ ನುಡಿದರು. ಅದು ಪಪ್ಪ, ಏಡಿ ಅವನಿಲ್ಲಿಲ್ಲ, ಅವನು ಬಂದ ಮೇಲೆ ಎಂದು ಅದ್ರತ್ನ ನೆನೆದು ಹೇಳುತ್ತಿದ್ದವಳನ್ನು ತಡೆದವರೇ, ಅವನ ಜೊತೆ ನಾನು ಮಾತಾಡಿದ್ದೀನಿ, ನೀನು ಬೇಗ ಹೊರಡು, ನಿನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡು ಎಂದರು. ಸರಿ ಪಪ್ಪ, ಹಾಗೆ ಪುಟಾಣಿಗೂ ಬೇಗ ರೆಡಿಯಾಗಲು ಹೇಳ್ತೀನಿ ಎಂದವಳು ಆಜ್ಞಾ ಸಹ ತಮ್ಮ ಜೊತೆ ಬರುತ್ತಿದ್ದಾಳೆ ಎಂದುಕೊಂಡಿದ್ದಳು. ಅವಳು ಇಲ್ಲಿ ಅವಳಪ್ಪನ ಜೊತೆ ಇರ್ತಾಳೆ. ನಿನ್ನ ತಮ್ಮನಿಗೆ ಈಗ ನಿನ್ನ ಅವಶ್ಯಕತೆ ತುಂಬ ಇದೆ, ಸೊ ಬೇಗ ರೆಡಿಯಾಗಿ ಬಾ ಎಂದರು ಗಂಭೀರವಾಗಿ. ತಮ್ಮನ ಬಗ್ಗೆ ಕೇಳಿದ್ದೆ. ಪಪ್ಪ, ನನ್ನ ಪುಟ್ಟರಾಜ್ಕುಮಾರ ಏನಾಯಿತು ಪಪ್ಪ ಅವನಿಗೆ? ಆತಂಕಗೊಂಡಳು. ಅವನಿಗೆ ಜ್ವರ ಬಂದಿದೆ, ನಿನ್ನನ್ನು ನೋಡಬೇಕು ಅಂತ ಹಠ ಮಾಡ್ತಿದ್ದಾನೆ ಎಂದಾಗ ಹೆಚ್ಚೇನು ಯೋಚಿಸದೆ, ನಾನು ಬೇಗ ಬರ್ತೀನಿ ಪಪ್ಪ, ನೀವು ಒಳಗೆ ಬನ್ನಿ ಕೂತ್ಕೊಳ್ಳಿ ಎಂದವಳೆ ಒಂದೇ ಉಸಿರಿಗೆ ತನ್ನ ಕೋಣೆಯತ್ತ ಓಡಿದಳು. ಮಗಳ ಕೆನ್ನೆಯಲ್ಲಿ ಮೂಡಿದ ಬೆರಳಚ್ಚನ್ನು ಗಮನಿಸಿದರು. ಈಗ ಅದರ ಬಗ್ಗೆ ಮಾತು ಜಗಳ ಬೇಡ ಎಂದು ಸುಮ್ಮನಾದರು. ಅಷ್ಟರಲ್ಲಿ ಸುಮಂಗಲರವರು ಬಂದು ತಮ್ಮ ಪರಿಚಯ ಹೇಳಿ ಗೋಪಿನಾಥ್ರವರ ಕುಶಲೋಪರಿ ವಿಚಾರಿಸಿದವರು. ಗೋಪಿನಾಥ್ರವರು ಖ್ಯಾತಿಯನ್ನು ಕರೆದೊಯ್ಯಲು ಬಂದಿದ್ದಾರೆ ಎಂದು ತಿಳಿದು, ದೇವು ಬಂದ ಮೇಲೆ ಹೋಗಿ ನೀವು ಎಂದರು ವಿನಂತಿಸುವಂತೆ. ಅದ್ರತ್ ಮೇಲೆ ಕೋಪವಿದ್ದರೂ ಅದನ್ನು ಸುಮಂಗಲರವರ ಬಳಿ ತೋರಗೊಡಬಾರದು ಎಂದುಕೊಂಡು, ಕ್ಷಮಿಸಿ ಅಮ್ಮ, ನನ್ನ ಮಗ ಜ್ವರ ಬಂದು ಪ್ರಜ್ಞೆ ಇಲ್ಲದೆ ಮಲಗಿದ್ದಾನೆ. ಖ್ಯಾತಿ ಅಂದರೆ ಅವನಿಗೆ ಅವನ ಅಮ್ಮನಿಗಿಂತಲೂ ಹೆಚ್ಚು. ಖ್ಯಾತಿಯನ್ನು ನೋಡೋ ತನಕ ಅವನು ಹುಷಾರಾಗುವುದಿಲ್ಲ. ಅವಳನ್ನು ಕರ್ಕೊಂಡು ಬರಲು ಡಾಕ್ಟ್ರೇ ಹೇಳಿದ್ದು ನಮಗೆ ಎಂದರು ಮೃದುವಾಗಿ. ಅವರು ಅಷ್ಟು ಹೇಳಿದ ಮೇಲೆ ತಾವು ಅವರನ್ನು ತಡೆಯುವುದು ತಪ್ಪು ಎಂದು ಅವರಿಗೆ ಕಾಫಿ ತರಲು ಅಡುಗೆ ಕೋಣೆಯತ್ತ ನಡೆದಿದ್ದರು. ತನ್ನ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬಿಸಿದ ಬಳಿಕ
ಮಲಗಿರುವ ಮಗಳ ಬಳಿ ಬಂದಳು ಖ್ಯಾತಿ. ಮುದ್ದಾಗಿ ಮಲಗಿರುವವಳನ್ನು ಕಂಡು ಮುದ್ದುಕ್ಕಿ ಆಜ್ಞಾಳ ನೆತ್ತಿಗೆ ಚುಂಬಿಸಿದವಳು ಅಕ್ಕರೆಯಿಂದ ಅವಳ ತಲೆ ಸವರಿದಳು. ಮಮ್ಮಿ ಈಗ ಮನೆಗೆ ಹೋಗಬೇಕು ಪುಟ್ಟ. ನಿನ್ನ ಚೋಟು ಅಣ್ಣನಿಗೆ ಹುಷಾರಿಲ್ವಂತೆ. ಅವನು ಹುಷಾರಾದ ಮೇಲೆ ವಾಪಸ್ ಬರ್ತೀನಿ. ಅಲ್ಲಿ ತನಕ ಪಪ್ಪ ಹೇಳಿದ ಹಾಗೆ ಕೇಳಬೇಕು, ಗುಡ್ ಗರ್ಲ್ ಆಗಿರಬೇಕು, ಹಠ ಮಾಡಬಾರ್ದು ಎಂದು ಮನದಲ್ಲೇ ನುಡಿದಳು. ಆಜ್ಞಾಳಿಗೆ ಎಚ್ಚರವಾದರೆ ಅವಳು ತನ್ನನ್ನು ಹೋಗಲು ಬಿಡಲಾರಳು ಎಂಬುದನ್ನು ಬಲ್ಲಳು ಅವಳು. ಆದುದರಿಂದಲೇ ಆಜ್ಞಾ ಹೇಳುವ ಮುನ್ನ ತನ್ನ ಬ್ಯಾಗ್ ಹಿಡಿದು ತಂದೆ ಇರುವತ್ತ ನಡೆದಳು. ಸುಮಂಗಲರವರು ಕಾಫಿ ತಂದಾಗ ನಯವಾಗಿ ನಿರಾಕರಿಸಿದ ಗೋಪಿನಾಥ್ರವರು ನಮಗೆ ಲೇಟ್ ಆಗ್ತಿದೆ ಎಂದವರೇ ಖ್ಯಾತಿಯ ಬ್ಯಾಗನ್ನು ತಮ್ಮ ಕೈಗೆತ್ತಿಕೊಂಡು ಅವಳ ಕೈ ಹಿಡಿದು ಮುಂದೆ ನಡೆದಿದ್ದರು. ಬಾಯೆಚ್ಚಿ ಎಂದು ಸುಮಂಗಲರವರಿಗೆ ಕೈ ಬೀಸಿದ ಖ್ಯಾತಿ ತನ್ನ ತಂದೆಯ ಜೊತೆ ಹೊರಟಳು. ಪಪ್ಪ, ನಾನಿಲ್ಲಿದ್ದೀನಿ ಅಂತ ಹೇಗೆ ಗೊತ್ತಾಯಿತು ನಿಮಗೆ? ದಾರಿಯ ನಡುವೆ ಖ್ಯಾತಿ ಪ್ರಶ್ನಿಸಿದಾಗ ಮನೆಗೆ ಹೋದ್ಮೇಲೆ ಎಲ್ಲ ಹೇಳ್ತೀನಿ ಎಂದು ಉತ್ತರಿಸಿದವರು ಅದಾಗಲೇ ಕಾರಿನ ಬಳಿ ತಲುಪಿದ್ದರು. ಗೋಪಿನಾಥ್ರವರು ಮುಂದಿನ ಸೀಟಿನಲ್ಲಿ ಕುಳಿತರೆ ಖ್ಯಾತಿ ಹಿಂದಿನ ಸೀಟಿನಲ್ಲಿ ಕುಳಿತವಳು ಚಾಲಕನ ಸೀಟಿನಲ್ಲಿ ಕುಳಿತವನನ್ನು ಕಂಡು ಕಣ್ಣರಳಿಸಿದಳು. ಆಕರ್ಷ್, ನೀನಾ? ಹ್ಞೂ ನಾನೇ ಎಂದವ. ಹೇಗಿದ್ಯಾ ಖ್ಯಾತಿ ಎಂದು ಅವಳ ಕ್ಷೇಮವನ್ನು ವಿಚಾರಿಸಿದ. ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ ಎಂದವಳೆ. ಹೌದು, ನೀನು ಹೇಗಿಲ್ಲಿ? ಅದು ಪಪ್ಪನ ಜೊತೆ ಗೊಂದಲದಿಂದ ಪ್ರಶ್ನೆಗಳ ಸುರಿಮಳೆ ಸುರಿಸಿದಾಗ ನಾನು ಚೆನ್ನಾಗಿದ್ದೀನಿ, ಮೊದಲು ಮನೆಗೆ ಹೋಗೋಣ, ಆಮೇಲೆ ಮುಂದಿನ ಮಾತು ಎಂದವ ಕಾರನ್ನು ಮುಂದಕ್ಕೆ ಚಲಾಯಿಸಿದ. ಏನು ನಡೆಯುತ್ತಿದೆ ಎಂದು ಅರಿಯದ ಖ್ಯಾತಿ ಸೀಟಿಗೊರಗಿ ಕಣ್ಣು ಮುಚ್ಚಿದಳು. ಮಧ್ಯಾಹ್ನದ ವೇಳೆಗೆ ಖ್ಯಾತಿಯ ಮನೆಯ ಮುಂದೆ ಕಾರು ನಿಲ್ಲಿಸಿದ ಆಕರ್ಷ್. ಗೋಪಿನಾಥ್ರವರು ಕಾರಿನಿಂದ ಇಳಿದು ಖ್ಯಾತಿಯನ್ನು ಎಬ್ಬಿಸಿದರು. ಪಪ್ಪ, ಇಷ್ಟು ಬೇಗ ಮನೆಗೆ ರೀಚ್ ಆದ್ವಾ ಎಂದಳು ಕಣ್ಣುಜ್ಜುತ್ತಾ. ಬೇಗ ಏನಲ್ಲ, ನೀನು ಮಲಗಿದ್ರಿಂದ ನಿನಗೆ ಮನೆಗೆ ತಲುಪಿದ್ದು ಗೊತ್ತಾಗಲಿಲ್ಲ ಅಷ್ಟೆ ಎಂದವರೇ. ಮೊದಲು ಅಜ್ಜಿ ತಾತನ ಜೊತೆ ಮಾತಾಡು, ನಿನಗೋಸ್ಕರ ಕಾಯ್ತಿರ್ತಾರೆ ಅವರು ಎಂದರು. ಕ್ಷಣವೂ ತಡ ಮಾಡದೆ ಮನೆಯೊಳಗೆ ಓಡಿದಳು ಖ್ಯಾತಿ. ಸರಿ ಅಂಕಲ್, ನಾನಿನ್ನು ಬರ್ತೀನಿ ಆಕರ್ಷ್ ಎಂದಾಗ ಊಟ ಮಾಡ್ಕೊಂಡು ಹೋಗು ಆಕರ್ಷ್ ಎಂದು ಒತ್ತಾಯ ಮಾಡಿದರು ಗೋಪಿನಾಥ್ರವರು. ಅವರ ಒತ್ತಾಯಕ್ಕೆ ಮಣಿದು ಅವರ ಜೊತೆ ಮನೆಯೊಳಗೆ ಹೋದ. ಖ್ಯಾತಿಯ ಕ್ಷೇಮವನ್ನು ವಿಚಾರಿಸುತ್ತಿದ್ದ ಅವಳ ಅಜ್ಜಿ ತಾತನನ್ನು ಕಂಡು ಭಾವುಕನಾದ ಆಕರ್ಷ್. ನನಗೂ ಹೀಗೊಂದು ಫ್ಯಾಮಿಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಎಂದು ಅನಿಸದೇ ಇರಲಿಲ್ಲ ಅವನಿಗೆ. ಆಕರ್ಷ್, ಯಾಕಲ್ಲೇ ನಿಂತೆ? ಬಾ ಕೂತ್ಕೋ. ಗೋಪಿನಾಥ್ರವರ ದನಿಗೆ ಎಚ್ಚೆತ್ತವ ಅವರ ಪಕ್ಕದಲ್ಲಿ ಕುಳಿತ. ಅತ್ತೆ, ಆಕರ್ಷ್ ಬಂದಿದ್ದಾನೆ ನೋಡಿ. ಗೋಪಿನಾಥ್ರವರು ಪದ್ಮಾವತಿಯವರ ಬಳಿ ನುಡಿದಾಗ ಮೊಮ್ಮಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದವರು ಆಕರ್ಷ್ ಬಳಿ ಬಂದು ಮಾತನಾಡಲು ಕುಳಿತರು. ಲಕ್ಷ್ಮೀಕಾಂತರವರು ಸಹ ಅವರ ಹಿಂದೆಯೇ ಹೊರಟಾಗ ಇವರೆಲ್ಲರೂ ಯಾಕೆ ಇವನಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಇವನು ಇವರಿಗೆ ಹೇಗೆ ಪರಿಚಯ ಎಂದು ಯೋಚಿಸುತ್ತಲೇ ತನ್ನ ಕೋಣೆಗೆ ತೆರಳಿ ಫ್ರೆಶ್ ಆಗಿ ಬಂದಳು. ಮತ್ತೆ ಇಲ್ಲಿ ಬರ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ನನ್ನ ಪ್ರತಿ ನೋವು ನಲಿವು ಅದರ ನೆನಪುಗಳಿವೆ ಈ ರೂಮಲ್ಲಿ ಎಂದುಕೊಂಡು ತನ್ನ ಕೋಣೆಯ ಸುತ್ತಲೂ ನೋಡುತ್ತಾ ಖುಷಿಪಟ್ಟವಳು ಅದ್ವಿಕ್ನ ನೆನಪಾದೊಡನೆ ಕೆಳಗಡೆ ಬಂದಳು. ಲಕ್ಷ್ಮೀಕಾಂತ ದಂಪತಿಗಳು ಇನ್ನೂ ಆಕರ್ಷ್ ಜೊತೆ ಹರಡುತ್ತಿರುವುದನ್ನು ಗಮನಿಸಿದವಳಿಗೆ ತನ್ನ ಅಜ್ಜಿ ತಾತ ಈಗ ತನ್ನ ಕಡೆಗೆ ನೋಡುತ್ತಿಲ್ಲ ಎಂದು ಕೊಂಚ ಕೋಪ ಮೂಡಿತು. ಪಾಪ, ನಾನು ನನ್ನ ಪುಟ್ಟರಾಜ್ಕುಮಾರನನ್ನು ನೋಡಬೇಕು. ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಗೋಪಿನಾಥ್ರವರತ್ತ ನೋಡಿ ನುಡಿದಾಗ ಮೊದಲು ಊಟ ಮಾಡಿ ಆಮೇಲೆ ಹೋಗೋಣ. ನೀನು ಬೆಳಗ್ಗೆ ಏನು ತಿಂದಿರಲ್ಲ ಅಲ್ವಾ? ಗೋಪಿನಾಥ್ರವರು ಎಂದಾಗ ಪದ್ಮಾವತಿಯವರು ಸರಸರನೆ ಡೈನಿಂಗ್ ಟೇಬಲ್ನತ್ತ ನಡೆದಿದ್ದರು. ನಂಗೆ ಹಸಿವು ಅಂದರೆ ಬೇರೇನೂ ಯೋಚಿಸಲ್ಲ ಅಜ್ಜಿ. PT ಉಷಾ ರೇಂಜ್ಗೆ ಓಡ್ತಾರೆ ನನಗೆ ಊಟ ಬಡಿಸಲು ಎಂದುಕೊಂಡು ನಸು ನಕ್ಕವಳು ಡೈನಿಂಗ್ ಟೇಬಲ್ನತ್ತ ನಡೆದಿದ್ದಳು. ಆಕರ್ಷ್, ಬಾ. ಗೋಪಿನಾಥ್ರವರು ಕರೆದಾಗ ಸಂಕೋಚದಿಂದಲೇ ಅವರ ಜೊತೆ ನಡೆದಿದ್ದ. ಊಟ ಮುಗಿಸಿದ ನಂತರ ಖ್ಯಾತಿ ತನ್ನ ಅಪ್ಪ ಹಾಗೂ ಆಕರ್ಷ್ ಜೊತೆ ಆಸ್ಪತ್ರೆಯ ದಾರಿ ಹಿಡಿದಳು. ಆಶಾರವರು ಹಾಗೂ ಸ್ತುತಿ ಅದ್ವಿಕ್ನ ಬಳಿ ಕುಳಿತಿದ್ದವರು ಖ್ಯಾತಿಯನ್ನು ಕಂಡು ಸಂತಸಗೊಂಡರು. ಮುದ್ದಿನ ಮಗಳನ್ನು ಮುದ್ದು ಮಾಡಿದವರೇ ಅವಳ ಕೆನ್ನೆಯಲ್ಲಿ ಮೂಡಿದ ಬೆರಳಚ್ಚನ್ನು ನೋಡಿ, ಬಂಗಾರಿ ಇದು ಎಂದು ಅವಳ ಕೆನ್ನೆ ಸವರಿದಾಗ, ಅವನೇ ಹೊಡೆದಿರಬೇಕು ಮಮ್ಮಿ, ಕೋಪದಿಂದ ನುಡಿದಳು ಸ್ತುತಿ.
ಖ್ಯಾತಿ ಗೊಂದಲದಿಂದ ಅವಳತ್ತ ನೋಡಿದಳು. ಅವಳಿಗೆ ಹೇಗೆ ತಿಳಿಯಿತು ಎಂಬಂತೆ. ಸ್ತುತಿ, ಸುಮ್ಮನಿರು, ಇದು ಆಸ್ಪತ್ರೆ, ಇಲ್ಲಿ ಆ ವಿಷಯದ ಬಗ್ಗೆ ಚರ್ಚೆ ಬೇಡ. ನಿಮ್ಮಕ್ಕ ವಾಪಸ್ ಬಂದ್ಲು ಅಂತ ಖುಷಿಪಡು ಎಂದ ಆಶಾರವರು. ನಿನ್ನ ಪುಟ್ಟರಾಜ್ಕುಮಾರ ನೀನಿಲ್ಲದೆ ಹೇಗಾಗಿದ್ದಾನೆ ನೋಡು ಎಂದರು ಖ್ಯಾತಿಗೆ. ಗುಂಡಗೆ ಮುದ್ದಾಗಿದ್ದ ತನ್ನ ಪುಟ್ಟ ತಮ್ಮ ಸೊರಗಿ ಹೋಗಿರುವುದನ್ನು ಕಂಡು ಕರಳು ಹಿಂಡಿದಂತಾಯಿತು ಅವಳಿಗೆ. ಅವನ ಸನಿಹ ಬಂದವಳು. ಚೋಟು, ನನ್ನ ಪುಟ್ಟರಾಜ್ಕುಮಾರ, ಅಕ್ಕ ಬಂದಿದ್ದೀನಿ ಏಳು ಕಂದ ಎಂದಳು ಅವನ ತಲೆನೇವರಿಸುತ್ತಾ. ಪಾಪು ಅಕ್ಕ, ಕನವರಿಸುತ್ತಿದ್ದ ಅದ್ವಿಕ್. ನಿನ್ನ ಪಾಪು ಅಕ್ಕ ಬಂದಿದ್ದೀನಿ ಕಣೋ, ಕಣ್ಬಿಡು ಪುಟ್ಟ ಎಂದವಳ ಕಣ್ಣಾಲಿಗಳು ತುಂಬಿದವು. ಅವನ ಮೆದುಳು ತನ್ನ ಅಕ್ಕನ ದನಿ ಗುರುತಿಸಿದಾಗ ನಿಧಾನವಾಗಿ ಕಣ್ತೆರೆದವ. ಪಾಪು ಅಕ್ಕ ಎಂದ. ಮಮ್ಮಿ, ಚೋಟು ಕಣ್ಬಿಟ್ಟ, ಖ್ಯಾತಿ ಸಂತಸದಿಂದ ಹೇಳಿದರೆ ಸ್ತುತಿ ಡಾಕ್ಟರನ್ನು ಕರೆತಂದಳು. ಅವನನ್ನು ಪರೀಕ್ಷಿಸಿದ ಡಾಕ್ಟರ್, ಹೀ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ನೌ, 2 ದಿನ ರೆಸ್ಟ್ ಮಾಡಲಿ, ಆಮೇಲೆ ಡಿಸ್ಚಾರ್ಜ್ ಮಾಡಬಹುದು ಎಂದಾಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಎಲ್ಲರೂ. ತನ್ನ ಅಕ್ಕನನ್ನು ಕಂಡಾಗ ಅವನ ಅರ್ಧ ಜ್ವರ ಮಾಯವಾಗಿತ್ತು. ಅಂಕಲ್, ಆಂಟಿ, ನಾನಿನ್ನು ಬರ್ತೀನಿ. ಆಕರ್ಷ್ ಎಂದಾಗ ನಿನ್ನಿಂದ ತುಂಬ ಉಪಕಾರವಾಯಿತು ಕಣಪ್ಪ, ಥ್ಯಾಂಕ್ ಯು ಸೋ ಮಚ್. ಆಶಾರವರು ಕೈ ಜೋಡಿಸಿದಾಗ, ನೀವು ಹೀಗೆಲ್ಲ ಕೈ ಜೋಡಿಸಿದರೆ ನನಗೆ ಮುಜುಗರವಾಗುತ್ತೆ ಎಂದವ ಅಲ್ಲಿಂದ ನಡೆದಿದ್ದ. ಸ್ತುತಿ ಅವನ ಹಿಂದೆ ಓಡಿದರೆ ಏನು ನಡೆಯುತ್ತಿದೆ ಎಂದು ಅರಿಯದೆ ಪಿಳಿ ಪಿಳಿ ಕಣ್ಣು ಬಿಟ್ಟು ಆಶಾರವರತ್ತ ನೋಡಿದಳು ಖ್ಯಾತಿ. ಮುಂದುವರೆಯುವುದು.